ನಾವಿಬ್ರು ಊಟ ಮಾಡ್ಬೋದು, ಅಷ್ಟೊಂದು ಕ್ವಾಂಟಿಟಿ ಕೊಡ್ತಾರೆ. ಇಬ್ಬರು ಮಾಡ್ಬೋದಾ? ನಾವಿಬ್ರು ಮಾಡ್ಬೋದು ಸರ್. ನಾವಿಬ್ರು ಮಾಡ್ಬೋದಾ? ನಾವಿಬ್ರು ಮಾಡ್ಬೋದು. ಆಕ್ಚುಲಿ ಒನ್ ಪ್ಲೇಟ್ ತಗೊಂಡಿರೋದು, ಓಕೆ. ಬಟ್ ನಾವಿಬ್ರು ಮಾಡ್ಬೋದು. ಅಷ್ಟೊಂದು ಅಷ್ಟು ಕ್ವಾಂಟಿಟಿ quantity ಕೊಡ್ತಾರೆ. ಈಕೋ ದೊನ್ನೆ ಬಿರಿಯಾನಿ ಇದೇ ಇವತ್ತಿನ 91 ಸ್ಟೋರೀಸ್. ನಾವು ಈಕೋ ಫ್ರೆಂಡ್ಲಿ ಕೇಳಿದೀವಿ, ಈಕೋ ರಿಕ್ಷಾ ಕೇಳಿದೀವಿ, ಈಕೋ ಬಸ್ ಕೇಳಿದೀವಿ. ಇದೇನಿದೆ ಈಕೋ ದೊನ್ನೆ ಬಿರಿಯಾನಿ? ಲಾಕ್ಡೌನ್ ಅಲ್ಲಿ 2020-21 ಅಲ್ಲಿ ನಮ್ಗಂತ ಒಂದು ರೂಮ್ ಇತ್ತು. ಅಂದ್ರೆ ನಾವು ಕ್ಯಾರಮ್, ಚೆಸ್ ಈ ತರ ಇಂಡೋರ್ ಗೇಮ್ಸ್ ಆಡ್ತಾ ಇದ್ವಿ. ಈ ಜರ್ನಿ ಶುರುವಾಗಿದ್ದೆ ಲಾಕ್ಡೌನ್ ಟೈಮ್ ಅಲ್ಲಿ ಲಾಕ್ಡೌನ್ ಅಲ್ಲಿ ನಾವು ಅಮ್ಮ ಮಾಡೋಗೆಲ್ಲ ನೋಡ್ಕೊಂತ ಇದ್ವಿ. ಲಾಕ್ಡೌನ್ ಅಲ್ಲಿ ನಾವು ಕ್ಯಾರಮ್ ಎಲ್ಲ ಆಡುವಾಗ ನಮ್ಗೊಂದ್ ಮೇಲೆ ರೂಮ್ ಅಂತ ಇತ್ತು. ಆ ರೂಮ್ ಅಲ್ಲಿ ನಾವು ಮಾಡ್ಕೊಂತ ಇದ್ವಿ ಫಸ್ಟ್. ಒನ್ ಆಫ್ ದಿ 4 ಫ್ರೆಂಡ್ಸ್ ಅಲ್ಲಿ ಒಬ್ರು ನಮ್ಗೆ ಸಿಕ್ಕಿದ್ದಾರೆ, ಕಬಾಬ್ ಮಾಸ್ಟರ್ ಇವರು. ನಿಮ್ಮ 4 ಜನ ಸ್ನೇಹಿತರು ನಿಮ್ಗೆ ಹೇಗ್ ಸರ್ ಸಿಕ್ಕಿದ್ರು? ನಾವು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸೇ ನಾವು. ದೇವ್ರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು 91 ಸ್ಟೋರೀಸ್. ಇದೇ ಮೊದಲು ಬಾರಿಗೆ ನೀವು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ನಾನು ನಿಮ್ಮ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ 91 ಸ್ಟೋರೀಸ್ ಅತಿ ಕಡಿಮೆ ಸಮಯದಲ್ಲೇ ತುಂಬಾ ಹೈಪ್ ಕ್ರಿಯೇಟ್ ಮಾಡಿರೋ ಬಿರಿಯಾನಿ ಕಾರ್ಟ್ ಅಂತ ಹೇಳಿದ್ರೆ ಇಕೋ ದೊನ್ನೆ ಬಿರಿಯಾನಿ ಕಾರ್ಟ್. ಆ ಇಕೋ ದೊನ್ನೆ ಬಿರಿಯಾನಿ ಕಾರ್ಟ್ ಬಳಿಯ ನಾವಿದ್ದೀವಿ. ಆ ಲೊಕೇಟೆಡ್ ಆಗಿರೋ ಲೊಕೇಶನ್ ಬಂದು ಕಮ್ಮನಹಳ್ಳಿ ಅಕ್ಷಯ ಹಾಸ್ಪಿಟಲ್ ಆಪೋಸಿಟ್ ನಲ್ಲೇ ಈ ಇಕೋ ದೊನ್ನೆ ಬಿರಿಯಾನಿ ಇದೆ. ಸಾಫ್ಟ್ವೇರು, ಹಾರ್ಡ್ವೇರು, ಮೆಡಿಕಲ್ಲು, ಡ್ರೈ ಕ್ಲೀನಿಂಗು. ಏನಪ್ಪ ಇವನು ಯಾವ್ದಾವ್ದೋ ಫೀಲ್ಡ್ಗಳ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ರಾ? ಖಂಡಿತವಾಗೂ ಅಲ್ಲ. ಈ 4 ಫೀಲ್ಡ್ಗಳಲ್ಲಿ 4 ಜನ ಯುವಕರು ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ತಮ್ಮ ವೀಕೆಂಡ್ ನ ಟೈಮ್ ನಲ್ಲಿ ಯಾವ್ದು ಸಮಯನ ವೇಸ್ಟ್ ಮಾಡಿದಿರಾ ಆ ಸಮಯನ ಉಪಯೋಗಿಸ್ಕೊಂಡು 4 ಜನ ಸೇರಿ ಸ್ಟಾರ್ಟ್ ಮಾಡಿರೋ ಬಿರಿಯಾನಿನೇ ಈಕೋ ದೊನ್ನೆ ಬಿರಿಯಾನಿ. ಆ 4 ಜನದಲ್ಲಿ ಒಬ್ರು ನಮ್ ಜೊತೆ ಇದ್ದಾರೆ, ಅವ್ನ್ ಮಾತಾಡ್ಸೋಣ. ಸರ್ ನಮಸ್ತೆ. ನಮ್ಮ ಹೆಸರು ಸರ್? ರೇವಂತ್ ಅಂತ ಸರ್. ನಾವು ಈಕೋ ಫ್ರೆಂಡ್ಲಿ ಕೇಳಿದೀವಿ, ಈಕೋ ರಿಕ್ಷಾ ಕೇಳಿದೀವಿ, ಈಕೋ ಬಸ್ ಕೇಳಿದೀವಿ. ಇದೇನಿದೆ ಈಕೋ ದೊನ್ನೆ ಬಿರಿಯಾನಿ? ಏಕೋ ದೊನ್ನೆ ಬಿರಿಯಾನಿ ಅಂದ್ರೆ ನಮ್ಗೆ ನಾವು ಫಸ್ಟ್ ಟೈಮ್ ಥಿಂಕ್ ಮಾಡೋ ಮುಂಚೆ ಬಿರಿಯಾನಿ ದೊನ್ನೆ ಬಿರಿಯಾನಿ ಬಂದು ಪ್ರಿಪರೇಷನ್ ಏನ್ರಿಂದ ಆಗೋದು ಲೈಕ್ ಲೀವ್ಸ್ ಇಂದ, ಅಂದ್ರೆ ಕೊತ್ತಂಬರಿ, ಪುದೀನ ಎಲ್ಲ ನಾಟಿ ಸ್ಟೈಲೇ ಯೂಸ್ ಮಾಡಬೇಕು. ಇನ್ನೊಂದು ಪ್ಲಾಸ್ಟಿಕ್ ಐಟಮ್ಸ್ ಏನು ಯೂಸ್ ಮಾಡೋಕ್ಕಿಲ್ಲ. ನಾವು ಮಾಡೋದನ್ನು ದೊನ್ನೆ ಬಿರಿಯಾನಿ ಅಂದರೆ ಇದು ದೊಣ್ಣೆಲಿ ಕೊಡ್ತೀವಿ ನಾವು. ಇನ್ನೊಂದು ದೊಣ್ಣೆ ಮೇಲೆ ಲೀಫ್ ಹಾಕ್ಕೊಡ್ತೀವಿ. ಏನು ಪ್ಲಾಸ್ಟಿಕ್ ಐಟಮ್ಸ್ ತುಂಬ ಯೂಸ್ ಮಾಡ್ದಿಲ್ದಿರೋದು ಸ್ಟಾಪ್ ಮಾಡೋಷ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನೊಂದು ಐಟಮ್ಸ್ ಎಲ್ಲ ಯೂಸ್ ಮಾಡೋದು ನಾಟಿ ಐಟಮ್ಸನ್ನ ನಾವು, ಅಂದರೆ ಇಂಗ್ರೀಡಿಯೆಂಟ್ಸು ಏನು ಕಲರ್ ಯೂಸ್ ಮಾಡೋದಿಲ್ಲ ನಾವು. ಅದರಿಂದ ಏಕೋ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಸರ್. ನಮಗೆ ಕಸ್ಟಮರ್ಸ್ ಹೇಳಿದ್ದೇನು ಅಂತ ಹೇಳಿದ್ರೆ ಸರ್, ನಾವು ಹೋಗೋಷ್ಟೊತ್ತು ಖಾಲಿ ಆಗ್ಬಿಟ್ಟಿರುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಿಮ್ಮ ಟೈಮಿಂಗ್ಸ್ ಏನು? ಮಾರ್ನಿಂಗು 11 to 4 ಇರೋದು ಸರ್. ಆದರೆ ಇವಾಗ ಚೇಂಜ್ ಮಾಡೋಣ ಅಂತ 10 to 3 ಇಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಮುಂದಕ್ಕೆ ಜಲ್ದಿ ಸಿಗ್ಲಿ ಅಂತ ಕಸ್ಟಮರ್ಗೆ ಎಲ್ರಿಗೂ. ಯಾವಾಗ ಶುರುವಾಗಿದ್ದು? ಶುರುವಾಗಿದ್ದು ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ ಸರ್. ಒಂದು ಹತ್ರ 4 ಮಂತ್ಸ್ ಆಯ್ತು ಸ್ಟಾರ್ಟ್ ಆಗಿ. ಇಲ್ಲಿ ಮೇಯ್ನ್ ಆಗಿ 4 ಸಿನಿಮಾಗಳಿದೆ. 4 ಸಿನಿಮಾಗಳನ್ನ ನೀವೇ ಪರಿಚಯ ಮಾಡ್ಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಆ 4 ಜನ ಸೇರ್ಕೊಂಡು ಈ ಕಾಟ್ನ ದೊನ್ನೆ ಬಿರಿಯಾನಿ ಕಾಟ್ನ ಸ್ಟಾರ್ಟ್ ಮಾಡಿರೋದು. ಓಕೆ ಸರ್. ನಾನು ಲೈಕ್ ಕಾರ್ಪೊರೇಟ್, ಮೆಡಿಕಲ್, ಡ್ರೈ ಕ್ಲೀನ್ ಅಂತ ಹೇಳೋದಲ್ಲ. ನಾನು ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ? ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ನಾನಿದ್ದೀನಿ. ಅಲ್ಲಿ ಅವನಿದಾನಲ್ಲ, ಓಕೆ, ಅವನೊಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಓಕೆ. ಇವನಿದಾನಲ್ಲ, ಇವನು ಈಸಿಯಾಗೆಲ್ಲ ಅವರು ಡ್ರೈ ಕ್ಲೀನ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಅವರು ಏನೇನು ಸಿಗುತ್ತೆ ನಿಮ್ಮಲ್ಲಿ? ಸರ್, ಸ್ಯಾಟರ್ಡೇಸ್ ಅಲ್ಲಿ ಚಿಕನ್ ಬಿರಿಯಾನಿ ಸಿಗುತ್ತೆ, ಚಿಕನ್ ಕಬಾಬ್ ಸಿಗುತ್ತೆ. ಸಂಡೇಸ್ ಅಲ್ಲಿ ಮಟನ್ ಬಿರಿಯಾನಿ ಸಿಗುತ್ತೆ. ಇನ್ನ ಸ್ವಲ್ಪ ದಿವಸದಲ್ಲಿ ಸ್ಯಾಟರ್ಡೇಸ್ ಅಲ್ಲೂ ಮಟನ್ ಬಿರಿಯಾನಿ ಇಂಪ್ಲಿಮೆಂಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಆಮೇಲೆ ಕಸ್ಟಮರ್ ರಿಕ್ವೆಸ್ಟ್ ಇಂದಾನೆ ಮಟನ್ ತರ್ಸೋಣ ಅಂತ ಸ್ಯಾಟರ್ಡೇನು. ಫಸ್ಟ್ ಬರೀ ಸಂಡೇಸ್ ಅಲ್ಲಿ ಇಟ್ಟಿದ್ವಿ 1-2 ಮಂತ್ಸು. ಕಸ್ಟಮರ್ ರಿಕ್ವೆಸ್ಟ್ ಮಾಡಿದ್ದಕ್ಕಿಂತ 3rd ಮಂತ್ ಇಂದ ಸ್ಯಾಟರ್ಡೇಸ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಬಂತು. ಇವಾಗ ಡೇಸ್ ಇನ್ನ ಜಾಸ್ತಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ ಸರ್. ನಮಗೆ ಕಸ್ಟಮರ್ ಹೇಳಿದ್ದೇನು ಅಂತ ಹೇಳಿದ್ರೆ ಬರೀ ಇವರು ಸ್ಯಾಟರ್ಡೆ ಸಂಡೇ ಮಾತ್ರ ಓಪನ್ ಆಗಿರುತ್ತೆ ಶಾಪ್ ಅಂತೇಳಿ ಹೇಳ್ತಾ ಇದಾರೆ. ಯಾಕೆ ವಾರದಲ್ಲಿ 2 ದಿನ ನೀವು ಓಪನ್ ಮಾಡ್ತಾ ಇರೋದು? ಸರ್, ಲೈಕ್ ನಾನು ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತೀನಿ. ನಾನು ಇನ್ನೊಬ್ಬ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದಾನೆ, ಅನಸ್ತೇಷಿಯಾ ಫೀಲ್ಡ್ ಅಲ್ಲಿ. ಇನ್ನ ಇಬ್ರು ಡ್ರೈ ಕ್ಲೀನ್ ಅಲ್ಲಿ ಇದ್ದಾರೆ. ಅವರು ಫ್ರೀ ಆದಾಗ ನಾವು ಪ್ಲಾನ್ ಮಾಡಿದ್ದು ಫಸ್ಟ್ ಸ್ಯಾಟರ್ಡೆ ಸಂಡೇನೆ. ಅದಕ್ಕೆ ಸದ್ಯಕ್ಕೆ ಸ್ಯಾಟರ್ಡೆ ರೆಸ್ಪಾನ್ಸ್ ಹೆಂಗ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ಇನ್ಕ್ರೀಸ್ ಮಾಡೋಣ ಅಂತ ಇದೀವಿ. ಮುಂದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ ಸ್ಯಾಟರ್ಡೆ ಸಂಡೇ ಇಂದ ತುಂಬಾ ಜನ ಎಕ್ಸ್ಟೆಂಡ್ ಮಾಡೋಣ ಅಂತ. ಈಗ ಈಕೋ ದೊನ್ನೆ ಬಿರಿಯಾನಿಯಲ್ಲಿ ಮಾಸ್ಟರ್ ಯಾರು ಅಂದ್ರೆ ಚೆಫ್? ಮಾಸ್ಟರ್ ಚೆಫ್ ಬಂದ್ಬಿಟ್ಟು ಅವನು ಸರ್, ಜೀವನ್ ಅಂತ ಅವನ ಹೆಸರು. ಅವನಿಂದ ಬಿರಿಯಾನಿ ಸ್ಟಾರ್ಟ್ ಆಗಿದ್ದು. ಅವನು ಫಾರ್ ಎಕ್ಸಾಂಪಲ್ ನಾವು ಲಾಕ್ಡೌನ್ ಅಲ್ಲಿ 2020-21 ಅಲ್ಲಿ ನಮ್ಗಂತ ಒಂದು ರೂಮ್ ಇತ್ತು. ಅಂದ್ರೆ ನಾವು ಕ್ಯಾರಮ್, ಚೆಸ್ ಈ ತರ ಇಂಡೋರ್ ಗೇಮ್ಸ್ ಆಡ್ತಾ ಇದ್ವಿ.
ಈ ಜರ್ನಿ ಶುರುವಾಗಿದ್ದೆ ಲಾಕ್ಡೌನ್ ಟೈಮ್. ಲಾಕ್ಡೌನ್ ಟೈಮಲ್ಲಿ ಇಂಡೋರ್ ಗೇಮ್ಸ್ ಆಡ್ತಾ ಇದ್ವಿ. ಆ ಟೈಮಲ್ಲಿ ನಾವು ಈ ತರ ಪ್ರಿಪರೇಷನ್ ಮಾಡ್ಕೊಂಡು ಏನೋ ತಿನ್ನೋಣ ಅಂತ ಸ್ಟಾರ್ಟ್ ಮಾಡಿದಾಗ ಅವಾಗ ಬಿರಿಯಾನಿ ಟ್ರೈ ಮಾಡಿ ನೋಡೋಣ, ದೊಣ್ಣೆ ಬಿರಿಯಾನಿ ಅಂತ ಅವಾಗ ಟ್ರೈ ಮಾಡಿ ನೋಡಿದ್ವಿ. ಆಮೇಲೆ ಹಂಗೆ ಅವಾಗಿಂದನೂ ಪ್ಲಾನ್ ಮಾಡ್ತಾನೆ ಇದ್ವಿ, ಒಂದು ದೊಣ್ಣೆ ಬಿರಿಯಾನಿ ಒಂಥರ ಕಾಟಿಡೋಣ, ಏನೋ ಒಂದು ಮಾಡೋಣ ಅಂತ. ಅವಾಗ ಒಂದು ಸ್ಟೆಪ್ ಎತ್ತಿದ್ವಿ. ಒಂದು ಸ್ಟೆಪ್ ಎತ್ತು, ಫಸ್ಟ್ ಸ್ಟೆಪ್ಪೇ ಸರ್ ಇಂಪಾರ್ಟೆಂಟ್ ಏನಿದ್ರು. ಫಸ್ಟ್ ಸ್ಟೆಪ್ ಇಂದ ಇಲ್ಲಿವರೆಗೂ ಬಂದಿದೆ ಸರ್. ಏನಿದ್ರು ರಿಸ್ಕ್ ತಗೊಬೇಕು. ಈಗ ನಾವ್ ಏನೇ ಒಂದು ಮಾಡಕ್ ಹೋದ್ರೆ ಮಾಡಿದ್ದಾದ್ಮೇಲೆ ಕೆಲವೊಂದು ಸ್ಟ್ರಗಲ್ ಇದ್ದೇ ಇರುತ್ತೆ. ನೀವು ಸ್ಟಾರ್ಟ್ ಮಾಡಾದ್ಮೇಲೆ ಏನೇನ್ ಸ್ಟ್ರಗಲ್ಸ್ ಇರ್ತದೆ? ಸ್ಟಾರ್ಟ್ ಮಾಡಕ್ ಮುಂಚೆ ಸ್ಟ್ರಗಲ್ಸ್ ಅಂದ್ರೆ ಏನಿದ್ರೇನು ಫಸ್ಟ್ ಸ್ಟೆಪ್ ಏನಿದ್ರೇನು ಮನಿ ಇಂಪಾರ್ಟೆಂಟು. ಮನಿ ಎಲ್ರಿಗೂ ಸ್ಟಾರ್ಟಿಂಗ್ ಅಲ್ಲಿ ಮನಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಏನೋ ಒಂದು ಮಾಡಿ ಫಸ್ಟ್ ಸ್ಟೆಪ್ ತಗೊಂಡ್ಲೇಬೇಕು. ಫಸ್ಟ್ ಸ್ಟೆಪ್ ತಗೊಂಡಾದ್ಮೇಲೆ ಅಂದ್ರೆ ಅದು ತಾನಾಗೆ ಆಗುತ್ತೆ ಸರ್. ಅದು ಹೇಳಕ್ಕಾಗಲ್ಲ, ಒಂದೇ ಬರುತ್ತೆ, ಸ್ಟ್ರಗಲ್ಸ್ ಬಂದೇ ಬರುತ್ತೆ. ಅದನ್ನ ಫೇಸ್ ಮಾಡ್ಕೊಂಡು ಬಂದಿದ್ದು ಇಲ್ಲಿವರೆಗೂ ಇದೀವಿ ಅಂತ ನನ್ನ ನಂಬಿಕೆ. ನಮ್ ದೇವರುಗಳು ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ, ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಇರ್ತಾರೆ, ಅವ್ರ ಧೈರ್ಯ ಸಾಲಲ್ಲ. ಅವ್ರು ನೀವೇನ್ ಹೇಳ್ತೀರಿ ಇಷ್ಟಪಡ್ತಾರೆ? ಸಜೆಷನ್ ಒಂದೇ ಕೊಡೋದು ಸರ್, ಏನಂದ್ರೆ ಫಸ್ಟ್ ಸ್ಟೆಪ್ ಇಂಪಾರ್ಟೆಂಟ್. ಏನೇ ಇದ್ರು ಆಗಿದ್ದಾಗೋಗ್ಲಿ ಅಂತ ಮುಂದೋಗ್ಬೇಕು ಅಷ್ಟೇನೆ. ಅದೊಂದೇ ನನ್ನ ಮೈಂಡ್ ಸೆಟ್. ಫಸ್ಟ್ ಸ್ಟೆಪ್ ಏನಂದ್ರೆ ಅಮೌಂಟ್ ಎಲ್ರಿಗೂ ಇರುತ್ತೆ ಪ್ರಾಬ್ಲಮ್, ಆದ್ರೆ ಫಸ್ಟ್ ಸ್ಟೆಪ್ ಬಿಡ್ತೀವಲ್ಲ ಅದೇ ಇಂಪಾರ್ಟೆಂಟ್ ತುಂಬಾ. ಬಿಸ್ನೆಸ್ ಅಂದ್ಮೇಲೆ ಫಸ್ಟ್ ಸ್ಟೆಪ್ ಇಟ್ಟಾದ್ಮೇಲೆ ಅದು ಆಟೋಮೆಟಿಕ್ ಆಗ್ತಾ ಇರುತ್ತೆ. ಅದು ನಾವು ಮುನ್ನುಗ್ತಾ ಇರ್ಬೇಕು ಅಷ್ಟೇನೆ. ಅದೊಂದು. ಇನ್ನೂ ಇಬ್ರು ಫ್ರೆಂಡ್ಸ್ ಈಕೋ ದೊಣ್ಣೆ ಬಿರಿಯಾನಿ ಹುಡ್ಕೊಂಡು ತುಂಬಾ ದೂರದಿಂದ ಬಂದಿದ್ದಾರೆ. ಅವನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ತಮ್ಮ ಹೆಸರು ಮ್ಯಾಮ್? ಶರಣ್ಯ. ಎಲ್ಲಿಂದ ಬಂದಿದ್ರ ಮ್ಯಾಮ್? ಇಂದ್ರಾನಗರ್. ಇದು ಹೇಗ್ ಗೊತ್ತಾಯ್ತು ಮ್ಯಾಮ್ ಈಕೋ ದೊಣ್ಣೆ ಬಿರಿಯಾನಿ? ಹಿಂಗೆ ಫ್ರೆಂಡ್ಸ್ ರೀಲ್ಸ್ ಶೇರ್ ಮಾಡಿದ್ರು, ಚೆಕ್ ಮಾಡಿದ್ವಿ. ಇಲ್ಲೇ ಶಾಪಿಂಗ್ ಬಂದಿದ್ವಿ, ಸೊ ಹಂಗೆ ಚೆಕ್ ಮಾಡಿ ಇಲ್ಲೇ ಬಂದು ಹುಡ್ಕೊಂಡು. ಫಸ್ಟ್ ಟೈಮ್ ಮ್ಯಾಮ್ ಬರ್ತಾ ಇರೋದು ನೀವು? ಹೇಗಿದೆ ಮ್ಯಾಮ್ ಬಿರಿಯಾನಿ? ತುಂಬಾ ರೀಸನಬಲ್ ಇದೆ, ಓಕೆ. ಫ್ರೆಂಡ್ಲಿ ಬಜೆಟ್ ಓನ್ಲಿ. ಟೇಸ್ಟ್ ಮ್ಯಾಮ್? ರಿಯಲಿ ಯಮ್ಮಿ, ಸ್ಪೈಸಿ ಆಗಿ ಕರೆಕ್ಟ್ ಆಗಿದೆ ಮ್ಯಾಮ್ ಆಪ್ಕೋ ಮ್ಯಾಮ್? ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ನೀವು ಬೇರೆ ಕಡೆ ಬಿರಿಯಾನಿ ಟೇಸ್ಟ್ ಮಾಡಿರ್ತೀರಲ್ವಾ, ಹೌದೌದು. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಹೇಗಿದೆ ಮ್ಯಾಮ್? ದೊಣ್ಣೆ ಬಿರಿಯಾನಿ ಅಂದ್ರೆ ಇದು ಟೇಸ್ಟ್ ಬಹಳ ಚೆನ್ನಾಗಿದೆ ಬೇರೆ ಜಾಗದಿಂದ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. 4 ಪಿಲ್ಲರ್ಸ್ ಅಲ್ಲಿ ಮೈನ್ ಆಗಿರೋರು ಚೆಫ್. ಆ ಮೈನ್ ಚೆಫ್ ನಮ್ಮ ಜೊತೆಯಲ್ಲಿದ್ದಾರೆ. ಬನ್ನಿ ಅವ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಜೀವನ್ ಅಂದ್ಬಿಟ್ಟು. ಇಕೋ ದೊಣ್ಣೆ ಬಿರಿಯಾನಿ ಜೀವನ ಹೇಳಿ, ಯಾವಾಗ ಸ್ಟಾರ್ಟ್ ಆಗಿದ್ದು ಸರ್? ಒಂದು ಲಾಕ್ಡೌನ್ ಅಲ್ಲಿ ನಾವು ಅಮ್ಮ ಮಾಡೋವಾಗೆಲ್ಲ ನೋಡ್ಕೊಂತ ಇದ್ವಿ. ಲಾಕ್ಡೌನ್ ಅಲ್ಲಿ ನಾವು ಕ್ಯಾರಮ್ ಎಲ್ಲ ಆಡುವಾಗ ನಮ್ಗೊಂದ್ ಮೇಲೆ ರೂಮ್ ಅಂತ ಇತ್ತು. ಆ ರೂಮ್ ಅಲ್ಲಿ ನಾವು ಮಾಡ್ಕೊಂತ ಇದ್ವಿ ಫಸ್ಟ್. ಇದು ನೀವು ಪ್ರಿಪರೇಷನ್ ಎಲ್ಲ ಯಾವ ಟೈಮ್ ಶುರು ಆಗುತ್ತೆ? ಪ್ರಿಪರೇಷನ್ ಒಂದು 5 o'clock ಶುರು ಮಾಡ್ಕೊಂತೀವಿ ಸರ್. ಎಲ್ಲ ಅವಾಗೇ ಮಾಡ್ಕೊಳೋದು. 5 o'clock ಸ್ಟಾರ್ಟ್ ಮಾಡ್ಕೊಂತೀವಿ. ಇಲ್ಲಿ 11 o'clock ಕರೆಕ್ಟ್ ಆಗಿ ಅಂಗಡಿ ಹತ್ರ ಇರ್ತೀವಿ. ಇದ್ರಲ್ಲಿ ನಮಗ್ ಬರೋದ್ ಮೇನ್ ಕ್ವಶನ್ ಏನು ಅಂತ ಹೇಳಿದ್ರೆ, ನೀವು 4 ಜನ ಇದ್ರ, ಮೇನ್ ಚೆಫ್ ನೀವು. ಇವತ್ತು ನೀವು ಕುಕ್ ಮಾಡಕ್ ಆಗಿಲ್ಲ, ಹೌದು. ನೆಕ್ಸ್ಟ್ ಏನ್ ಮಾಡ್ತೀರಾ? ಇಲ್ಲ, ನಮ್ಮ ಇನ್ನೊಬ್ನಿಗೆ ಇದೆ, ಅವನಿಗೂ ಇಕೋ ದೊಣ್ಣೆ ಬಿರಿಯಾನಿಗೆ ಇನ್ಸ್ಪಿರೇಷನ್ ಬಂದು ನಿಮ್ ತಾಯಿನ? ನಮ್ಮ ತಾಯಿ. ನಾವು ಸ್ಟಾರ್ಟಿಂಗ್ ಅವ್ರು ಮಾಡಿ ಲಾಕ್ಡೌನ್ ಟೈಮ್ ಅಲ್ಲಿ ಹೇಳ್ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲಿ ಮಾಡಕ್ ಆಗ್ತಾ ಇತ್ತು. ಸರ್ ನಮಸ್ತೆ. ನಮಸ್ತೆ. ತಾವು ಎಲ್ಲಿಂದ ಬಂದಿದ್ರಿ ಸರ್? ಸರ್ ನಾವು ಪ್ರಾಪರ್ ಬ್ಯಾಂಗ್ಳೂರೇನೆ ಯೂಶಲ್ ಆಗಿ. ಅಂಡ್ ಸೊ ಇವ್ರು ಬಂದ್ಬಿಟ್ಟು ಪೀಣ್ಯ ಕಡೆಯಿಂದ. ಓಕೆ. ಸೊ ನಾವಿಲ್ಲೇ ಹೋಮ್ ಟ್ರಯಾಂಗಲ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ಸೊ ಆಸ್ ಅ ಸೇಲ್ಸ್ ಪರ್ಸನ್ಸ್ ಆಗಿ, ಸೇಲ್ಸ್ ಮ್ಯಾನೇಜರ್ಸ್ ಆಗಿ. ಇಕೋ ದೊಣ್ಣೆ ಬಿರಿಯಾನಿ ನಿಮ್ಗೆ ಹೇಗ್ ಗೊತ್ತಾಯ್ತು? ಸರ್ ಯೂಶಲ್ ಆಗಿ ಇವ್ರ ಫ್ರೆಂಡೇನೆ ಅವರು, ಓಕೆನಾ. ಸೊ ಇವ್ರ ಮುಖಾಂತರದಿಂದ, ಕಾಲೇಜ್ ಫ್ರೆಂಡು, ಇವ್ರ ಮುಖಾಂತರದಿಂದ ನಾವು ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ. ಸೊ ಯಾ ಸೂಪರ್. ಅಂಡ್ ನನಗೂ ಗೊತ್ತಿರ್ಲಿಲ್ಲ, ಅಂಡ್ ಫಸ್ಟ್ ಟೈಮ್ ನಾವು ಕೂಡ ಬಂದಿದ್ದು ಇಲ್ಲಿಗೆ. ಸೊ ಸೂಪರ್, ಟೇಸ್ಟ್ ಗೀಸ್ ಎಲ್ಲ ಮಸ್ತ್ ಚಿಂದಿ ಆಗಿದೆ. ಸರ್ ನೀವು ಒಂದು ಬಿರಿಯಾನಿ ಮತ್ತೆ ಒಂದು ಕಬಾಬು, ಸೊ ವರ್ತಿಯಾಗೂ ಇತ್ತು. ಅಂಡ್ ಟೇಸ್ಟ್ ಕೂಡ ಆಸಮ್ ಆಗಿದೆ. ಬಿರಿಯಾನಿ ಅಂತ ಹೇಳಿದ ತಕ್ಷಣ ನಾವು ನೋಡೋದು ಆಂಬೂರ್ ಬಿರಿಯಾನಿ, ಓಕೆ, ಹೈದರಾಬಾದ್ ದಮ್ ಬಿರಿಯಾನಿ. ಇಲ್ಲಿದ್ದು ದೊಣ್ಣೆ ಬಿರಿಯಾನಿ. ದೊಣ್ಣೆ ಬಿರಿಯಾನಿ ಅಲ್ವಾ ಬೇಬಿ? ಹೌದು. ನಿಮ್ಗೆ ಹೇಗಿತ್ತು ಟೇಸ್ಟ್? ಸರ್ ಟೇಸ್ಟ್ ಎಲ್ಲ ಚಿಂದಿ. ಯೂಶಲ್ ಆಗಿ ನಾನು ಬಿರಿಯಾನಿ ತಿನ್ನಲ್ಲ, ಓಕೆ. ಬಟ್ ಇದು ಇಲ್ಲಿ ಬಂದು ನಾನು ತಿಂದಾಗ ಐ ಮೀನ್ ಒಳ್ಳೆ ಇದು ಮಸ್ತಾಗಿತ್ತು. ಅಂಡ್ ಟೇಸ್ಟ್ ಕೂಡ ಅಷ್ಟೇ. ಅಂಡ್ ಇನ್ನೂ ಎಕ್ಸ್ಟ್ರಾ ಒಂದು 2 ಪ್ಲೇಟ್ ತಿನ್ಬೋದು, ಓಕೆ. ಹೊಟ್ಟೆ ಹಸ್ದಾಗ ಮಾತ್ರ ಬಂದಾಗ ಹೆವಿ ಆಗಿ ತಿನ್ಬೋದು. ಹೈಜೀನ್ ಹೇಗಿದೆ? ನೀವು ಬೇರೆ ಕಡೆ ನೋಡಿದಾಗ ಹಾ, ಮೇನ್ ಆಗಿ ಅದೇ ಆಕ್ಚುಲಿ ಬೇಕಾಗಿರೋದು. ಹೈಜೀನು ಅಷ್ಟೇ, ಅಂಡ್ ಇಲ್ಲಿರೋ ಎನ್ವಿರಾನ್ಮೆಂಟ್ ಅಷ್ಟೇ ಎಕೋ ಫ್ರೆಂಡ್ಲಿ ಆಗಿದೆ, ಓಕೆ. ಹೈಜೀನ್ ಬಗ್ಗೆ ಏನು ಮಾತಿಲ್ಲ. ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳಿದ್ರೆ ಇಕೋ ದೊಣ್ಣೆ ಬಿರಿಯಾನಿಯಲ್ಲಿ ಖಜಾಂಜಿ ಇವರೇ ಸೇಲ್ಸ್ ಅಂಡ್ ಸರ್ವಿಸ್ ನ ನೋಡ್ಕೊಳ್ಳೋದು. ಸರ್ ತಮ್ಮ ಹೆಸರು? ಪ್ರಶಾಂತ್ ಅಂತ. ನಿಮ್ಮ 4 ಜನ ಸ್ನೇಹಿತರು ನಿಮ್ಗೆ ಹೇಗ್ ಸರ್ ಸಿಕ್ಕಿದ್ರು? ನಾವು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸೇ. ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್. ನಮ್ಮ ಮನೆ ಪಕ್ಕ ಇರೋದು ನಾವೆಲ್ಲ. ಓಕೆ. ನೀವು ಇಲ್ಲಿ ಏನೇನ್ ಮಾಡ್ತೀರಾ? ನಾನು ಇಲ್ಲಿ ಪಾರ್ಸೆಲಿಂಗ್ ಪ್ಲಸ್ ಕ್ಯಾಶ್ ಮೇಂಟೈನಿಂಗ್. ಎಷ್ಟು ಖುಷಿ ಇದೆ ನಿಮ್ಗೆ ಇಕೋ ದೊಣ್ಣೆ ಬಿರಿಯಾನಿ ಸ್ಟಾರ್ಟ್ ಮಾಡಾದ್ಮೇಲೆ? ತುಂಬಾ ಖುಷಿ ಆಗ್ತದೆ ಇವಾಗ. ನಾನು ಯಾಕೆ ಈ ಕ್ವಶನ್ ಕೇಳಿದೆ ಅಂದ್ರೆ, ಸುಮಾರು ಜನ ಮಾಡ್ಬೇಕು ಅಂತ ಹೇಳಿ
ಅವ್ರು ಯೋಚನೆ ಮಾಡೋ ಸ್ಥಿತಿಯಲ್ಲೇ ಇದಾರೆ. ನೀವು ಸ್ಟಾರ್ಟ್ ಮಾಡಿದ್ರ, ಸಕ್ಸಸ್ಫುಲ್ ಆಗೋ ನಡೀತಾ ಇದೆ. ಅದಕ್ಕೆ ನಾನು ನಿಮ್ಮನ್ನ ಕೇಳಿದೆ. ಅದೇ ನಾವು ಒಂದ್ ಸ್ಟೆಪ್ ಮುಂದೆ ಬಿಡ್ಬೇಕು. ಅದ್ ನಮ್ ಯೋಚನೆ ಮಾಡ್ಕೊಂಡೇ ಇದ್ರೆ ಅದು ಆಗಲ್ಲ. ಒಂದ್ ಸ್ಟೆಪ್ ಮುಂದೆ ಬಿಟ್ರೆ ಅದು ಹೆಂಗೆ ಆಗ್ಬಿಡುತ್ತೆ, ಆಟೋಮೆಟಿಕ್ ಆಗಿ ತಾನೇ ನಡ್ಕೊಳ್ತೀವಿ. ಈಕೋ ದೊಣ್ಣೆ ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಸರ್, ತಮ್ಮ ಹೆಸರು ಸರ್? ನನ್ನ ಹೆಸರು ರಾಜು ಅಂತ ಸರ್. ತಾವು ಎಲ್ಲಿಂದ ಸರ್ ಬಂದಿರೋದು? ಶೋರೂಮ್ ಶೋರೂಮ್ ಅಲ್ಲಿ ಕೆಲಸ ಮಾಡೋದು ಸರ್. ಓಕೆ. ಶೋರೂಮ್ ಪಕ್ಕನೇ ಅಂಗಡಿ ಇದೆ. ನಾನು ಒಂದು 5 weeks ಇಂದ ಬರ್ತಾ ಇದ್ದೀನಿ. ಓಕೆ. ಎವ್ರಿ ಸ್ಯಾಟರ್ಡೆ ಸಂಡೇ ರೆಗ್ಯುಲರ್ ಬರ್ತಾ ಇದ್ದೀನಿ. ವಾರದಲ್ಲಿ 2 ದಿನ ತೆಗ್ದಿರ್ತಾರ? ಸ್ಯಾಟರ್ಡೆ ಸಂಡೇ ರೆಗ್ಯುಲರ್. ನಾನು ರೆಗ್ಯುಲರ್ ಕಸ್ಟಮರ್ ಆಗ್ಬಿಟ್ಟಿದ್ದೀನಿ. ಓಕೆ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀರಾ? ಸೂಪರ್ ಆಗಿದೆ ಸರ್. ಆಲ್ ನಾಟಿ ಸ್ಟೈಲು. ಒಂದ್ಸಲಿ ತಿಂದ್ರೆ ಇಲ್ಲೇ ಬರ್ತೀವಿ, ಇಲ್ಲೇ ಬರೋದು ಸರ್. ಸ್ಯಾಟರ್ಡೆ ಸಂಡೇ ಮನೇಲಿ ಅಂತ ತಗೊಂಬರಲ್ಲ, ಇಲ್ಲೇ ಬಂದು ಊಟ ಮಾಡೋದು. ಪ್ರೈಸು? ಪ್ರೈಸ್ ಬಂದು 70 rupees ಸರ್. ಕಬಾಬ್ ಬಂದು 100 rupeesಗೆ ಫುಲ್ ಮೀಲ್ಸ್ ತರ ಕೊಡ್ತಾರೆ. ಅವ್ರು ಇಟ್ಟಿರೋ ಪ್ರೈಸು ಬಜೆಟ್ ಫ್ರೆಂಡ್ಲಿ ಆಗಿದೆಯಾ? ಯೂಸರ್ ಫ್ರೆಂಡ್ಲಿ ತರಾನೇ ಇದೆ ಸರ್. ಕಂಫರ್ಟಬಲ್ ಇದೆ. ಓಕೆ. ಇಬ್ರು ಊಟ ಮಾಡ್ಬೋದು, ಅಷ್ಟೊಂದು ಕ್ವಾಂಟಿಟಿ ಕೊಡ್ತಾರೆ. ಇಬ್ಬರು ಮಾಡ್ಬೋದಾ? ನಾವಿಬ್ರು ಮಾಡ್ಬೋದು ಸರ್. ನಾವಿಬ್ರು ಮಾಡ್ಬೋದಾ? ನಾವಿಬ್ರು ಮಾಡ್ಬೋದು. ಆಕ್ಚುಲಿ 1 plate ತಗೊಂಡಿರೋದು. ಓಕೆ. ಬಟ್ ನಾವಿಬ್ರು ಮಾಡ್ಬೋದು ಇದ್ರ. ಅಷ್ಟೊಂದು ಕ್ವಾಂಟಿಟಿ ಕೊಡ್ತಾರೆ. ಕ್ವಾಲಿಟಿ ಎಲ್ಲ ಹೇಗಿದೆ? ಕ್ವಾಲಿಟಿ ಎಲ್ಲ ಸೂಪರ್ ಇದೆ ಸರ್. ಮತ್ತೆ ಹೋಮ್ ಮೇಡ್ ಹೈಜೀನ್ ಬೇಕಾದ್ರೆ ನೀವೇ ನೋಡಿ ಸರ್. ಹೈಜೀನ್ ನೋಡಿ, ಅವ್ರ ಕ್ಯಾಪ್ ಹಾಕಿರೋದು ನೋಡಿ, ಅವ್ರ ಮಾಸ್ಕ್ ನೋಡಿ, ಎಲ್ಲ ವೆಲ್ ಮೇಂಟೈನ್. ಈಗ ದೊಣ್ಣೆ ಬಿರಿಯಾನಿ ನೀವು ಬೇರೆ ಕಡೆ ಟೇಸ್ಟ್ ಮಾಡಿರ್ತೀರಾ? ಟೇಸ್ಟ್ ಮಾಡಿದ್ದೀನಿ ಸರ್. ಇದಕ್ಕೂ ಕಂಪೇರ್ ಮಾಡಿದ್ರೆ ಫಾರ್ವರ್ಡ್ ಮೇನ್ ಬಂದು ಹೈಜೀನ್ ಸರ್. ಓಕೆ. ಹೈಜೀನ್ ನೋಡಿನೇ ನಾವು ರೆಗ್ಯುಲರ್ ಕಸ್ಟಮರ್ ಆಗಿದ್ದೀವಿ ಸರ್. ಈಗ ಔಟ್ ಆಫ್ 10 ಕೊಟ್ರೆ ನೀವು ಎಷ್ಟು ಕೊಡ್ಬೋದು ನೀವು ರೇಟಿಂಗ್? 10 ಕೊಡ್ತೀನಿ ಸರ್. ಬೇಕಾದ್ರೆ ನೀವೇ ಕಣ್ಮುಂದೆನೆ ನೋಡ್ಬೋದು. ನಾ ಹೇಳೋದು ರಿವ್ಯೂಗಿಂತ ನೀವು ಕಣ್ಮುಂದೆನೆ ನೋಡ್ಬೋದು. ಅಲ್ಲಿ ನೋಡಿ, ಅಲ್ಲಿ ವೆಲ್ ಮೇಂಟೈನ್ಡ್ ವಿತ್ ಕವರು ವಿತ್ ಹ್ಯಾಂಡ್ ಗ್ಲೋಸ್. ನೀವೇ ನೋಡ್ಬೋದು ಸರ್. ನೀವೇ ಗಾಡಿ ಕೂಡ ನೀಟ್ ಆಗಿದೆ ನೋಡಿ. ಸೊ ಅದರಿಂದ 10 ಕೊಡ್ತೀನಿ ಸರ್. ನೀವು ನೋಡಿದ್ರಲ್ವಾ, ಇವರು ರೆಗ್ಯುಲರ್ ಕಸ್ಟಮರು. ಸುಮಾರು 4 ತಿಂಗಳಿಂದ ಇವರು ಬರ್ತಾ ಇದಾರೆ, ಟೇಸ್ಟ್ ಮಾಡಿದ್ದಾರೆ. ಬಜೆಟ್ ಫ್ರೆಂಡ್ಲಿ ಆಗಿದ್ರು ಇದೆ ಅಂತ ಹೇಳ್ತಾ ಇದಾರೆ. ಒಂದು ಕ್ವಾಲಿಟಿ ಆಗಿರ್ಬೋದು, ಒಂದು ಹೈಜೀನ್ ಆಗಿರ್ಬೋದು, ಔಟ್ ಆಫ್ 10 ಕೊಟ್ಟಿದ್ದಾರೆ ಇವರು ರಿವ್ಯೂ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ದೊಣ್ಣೆ ಬಿರಿಯಾನಿ 4 ಜನ ಫ್ರೆಂಡ್ಸ್ ಸೇರ್ಕೊಂಡು ಸ್ಟಾರ್ಟ್ ಅಪ್ ಮಾಡಿರೋ ಈ ಇಕೋ ಕಾರ್ಟ್ ಅಲ್ಲಿ 1 ಆಫ್ ದಿ 4 ಫ್ರೆಂಡ್ಸ್ ಅಲ್ಲಿ ಒಬ್ರು ನಮ್ಗೆ ಸಿಕ್ಕಿದ್ದಾರೆ. ಕಬಾಬ್ ಮಾಸ್ಟರ್ ಇವರು. ಇವನ್ನ ಮಾತಾಡ್ಸೋಣ. ಬ್ರದರ್, ತಮ್ಮ ಹೆಸರು ಬ್ರದರ್? ನಮ್ಮ ಹೆಸರು ಜಾನ್ ಅಂತ. ಇದು ನಿಮ್ಮ 4 ಜನ ಫ್ರೆಂಡ್ಸ್ ಯಾರ್ಯಾರು ಇದ್ದೀರಾ ನಿಮ್ಮ ಇದ್ರಲ್ಲಿ? ಜೀವನು, ರೇವಂತು, ಪ್ರಶಾಂತ್ ಅಂತ ನಮ್ಮ ಇನ್ನೊಬ್ಬ ಫ್ರೆಂಡ್ ಇದ್ದಾರೆ. ಓಕೆ. ಅವ್ರು ಏನೇನ್ ಮಾಡ್ತಾರ? ಇವನು ಕುಕ್ಕು ಎಲ್ಲಾ ಕೆಲಸನೂ ಎಲ್ಲರೂ ಮಾಡ್ತಾರೆ. ಈಕ್ವಲ್ ಶೇರ್ ಮಾಡ್ತೀವಿ. ಯಾರಿಗೂ ಯಾವ ಕೆಲಸನೂ ಬರಲ್ಲ ಅಂತಲ್ಲ, ಎಲ್ಲಾ ಕೆಲಸನೂ ಈಕ್ವಲ್ ಶೇರ್. ಇವಾಗ ಸದ್ಯಕ್ಕೆ ನಾನು ಕಬಾಬು, ಒಂದು ಬಿರಿಯಾನಿ, ಅವರು ಪಾರ್ಸಲಿಂಗ್ ಹಿಂಗಿದ್ದಾರೆ. ನೀವೇ ಯಾರ್ಯಾರು ಏನೇನ್ ಮಾಡ್ಬೇಕು ಅಂತ ಹೇಳಿ ನೀವೇ ಹಂಚ್ಕೊಂಡ್ಬಿಟ್ಟಿದ್ದೀರಾ? ಹೌದು. ಬಿರಿಯಾನಿ ಒಬ್ರು ಮಾಡ್ಬೇಕು, ಕಬಾಬ್ ಒಬ್ರು ಮಾಡ್ಬೇಕು, ಎಲ್ಲ ಈಕ್ವಲ್ ಶೇರು ಎಲ್ಲ ಮಿಕ್ಸ್ ಮಾಡಿ ಮಾಡ್ತೀವಿ. ಯಾರಿಗೂ ಒಂದು ಇದಂತ ಇಲ್ಲ, ಅವ್ರ ಇಷ್ಟ, ಅವ್ರಿಗೆ ಯಾವ್ದು ಬರುತ್ತೆ ಆ ತರ ಮಾಡ್ತೀವಿ ನಾವು. ಈಗ ನಾನು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಆ ಕಡೆ ರೋಡಲ್ಲಿ. ಆ ಕಬಾಬ್ ಅಲ್ಲಿವರೆಗೂ ಬರ್ತಾ ಇತ್ತು ಫ್ಲೇವರ್. ಹೌದು ಸರ್. ಎಲ್ಲರೂ ಅದೇ ಸ್ಪೆಷಲ್ ಏನು? ಅದೇ ಸರ್ ಸ್ಪೆಷಲ್, ಅದೇ ಈಕ್ವಲ್ ಸ್ಪೆಷಲ್. ಇಬ್ರು ಫ್ರೆಂಡ್ಸ್ ಬಿರಿಯಾನಿ ಟೇಸ್ಟ್ ಮಾಡ್ಬೇಕು ಅಂತೇಳಿ ತುಂಬಾ ದೂರದಿಂದ ಬಂದಿದ್ದಾರೆ. ಅವ್ರು ಎಲ್ಲಿಂದ ಬಂದಿದ್ದಾರೆ, ಟೇಸ್ಟ್ ಹೇಗಿದೆ ಅಂತ ಬನ್ನಿ ತಿಳ್ಕೊಳ್ಳೋಣ. ಸಿಸ್ಟರ್, ನಿಮ್ಮ ಹೆಸರು? ವಿಜಯ ಅಂತ. ನೀವಿರೋದು ಬ್ಯಾಂಗ್ಳೂರ್. ಇದು ನೀವು ಫಸ್ಟ್ ಟೈಮಾ ಇಲ್ಲ ರೆಗ್ಯುಲರ್? ಫಸ್ಟ್ ಟೈಮ್ ಆಗಿ ಬರ್ತಾ ಇದ್ದೀನಿ. ಹೇಗಿದೆ ಟೇಸ್ಟ್? ಟೇಸ್ಟ್ ಚೆನ್ನಾಗಿದೆ, ಸ್ಪೈಸಿ ಅಂಡ್ ಜ್ಯೂಸಿ ಆಗಿದೆ. ಚಿಕನ್ ಕಬಾಬ್ ಎಲ್ಲ ಟೇಸ್ಟ್ ಚೆನ್ನಾಗಿದೆ. ನೀವು ಬೇರೆ ಕಡೆನೂ ಬಿರಿಯಾನಿ ಟೇಸ್ಟ್ ಮಾಡಿರ್ತೀರಾ, ಈ ಬಿರಿಯಾನಿ ಹೇಗಿದೆ? ಲೈಕ್ ಮನೆಯಲ್ಲಿ ಮಾಡಿ ತಿನ್ನೋ ತರ ಹೆಲ್ತಿ ಆಗಿದೆ. ಲೈಕ್ ಔಟ್ ಸೈಡ್ ಹೋದ್ರೆ ಇದು ಅಲ್ಲ, ಅಷ್ಟು ಹೆಲ್ತಿಯಾಗಿ ಫೀಲ್ ಆಗಲ್ಲ. ಓಕೆ. ಸೊ ಇದು ಆ ತರ ಚೆನ್ನಾಗಿದೆ. ನಮಸ್ಕಾರ. ತಮ್ಮ ಹೆಸರಣ್ಣ? ಸೈಯದ್ ಅನು ಅಂತ. ತಾವು ಎಲ್ಲಿಂದ ಬಂದಿದ್ರ? ನಾವು ಇಲ್ಲೇ ಸರ್, ಓಡಾಡೋದು ಇಲ್ಲೇ ಜಾಸ್ತಿ ಆಟೋಲ್ಲಿ. ಲೋಕಲ್? ಲೋಕಲ್, ಬಟ್ ಮನೆ ಕಡೆ ಯಲಹಂಕ. ಓಕೆ. ಈಕೋ ದೊಣ್ಣೆ ಬಿರಿಯಾನಿ ಹೇಗೆ ಗೊತ್ತಾಯ್ತು ನಿಮಗೆ? ಈಕೋ ಇದು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದೆಲ್ಲ ವಿಡಿಯೋ ನೋಡ್ತಾ ಇದ್ದೀನಿ. ಅದು ನೋಡ್ಬಿಟ್ಟು ಅಡ್ರೆಸ್ ಗೊತ್ತಾಗಿಲ್ಲ ಅಷ್ಟು ದಿವಸ. ಇವತ್ತು ರಶ್ ನೋಡಿ ಬಂದೆ. ಏನ್ ತಗೊಂಡಿದ್ರ ನೀವೀಗ? ಕುಷ್ಕ ಮತ್ತೆ ಕಾವು ತಗೊಂಡಿದ್ದೀನಿ ಸರ್. ಹೇಗಿದೆ? ಚೆನ್ನಾಗಿದೆ, ಸ್ವಲ್ಪ ಸ್ಪೈಸಿ ಇದೆ, ಬಟ್ ಟೇಸ್ಟ್ ಇದೆ. ನೀವು ಬೇರೆ ಕಡೆ ತುಂಬಾ ಬಿರಿಯಾನಿಗಳನ್ನ ಟ್ರೈ ಮಾಡಿರ್ತೀರಾ, ಮತ್ತೆ
ಮತ್ತೆ ಈಕೋ ದೊಣ್ಣೆ ಬಿರಿಯಾನಿ ಟ್ರೈ ಮಾಡಿದಾಗ ನಿಮಗೆ ಏನು ಚೆನ್ನಾಗಿದೆ ಸರ್, ಇದು ತುಂಬಾ ಟೇಸ್ಟ್ ಇದೆ. ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಬರೋಣ. ಫ್ಯಾಮಿಲಿ ಜೊತೆ ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಮನೆ ಹತ್ರನೋ ಇಲ್ಲ ನಿಮ್ಮ ಸುತ್ತಮುತ್ತ ಯಾವುದೇ ಪ್ಲೇಸಸ್ ಆಗಿರ್ಬೋದು, ನೀವು ಕೂಡ ನಮಗೆ ರೆಕಮೆಂಡ್ ಮಾಡ್ಬೋದು. ಕಾಮೆಂಟ್ಸ್ನಲ್ಲಿ ಕಾಮೆಂಟ್ ಮಾಡೋ ಮುಖಾಂತರ ನಮ್ಮ 91 ಸ್ಟೋರೀಸ್ ತಂಡ ನಿಮಗೆ ರಿಪ್ಲೈ ಕೊಡುತ್ತೆ. ನಾವು ಬಂದು ಅಲ್ಲಿ ವಿಡಿಯೋ ಮಾಡ್ಕೊಂಡು ಬರ್ತೀವಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳೊಂದಿಗೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.